ಅಂದರೆ ಈಗ ನಾವೇನು ಸತ್ಸಂಗದಲ್ಲಿ ಸೇರಿದ್ದೀವಿ, ಆಮೇಲೆ ಇಲ್ಲೆಲ್ಲ ಸಮಾಧಿ ಸ್ಥಿತಿಗೆ ಹೋಗಿರೋಂಥ ಪುರುಷರೇ, ಅಮ್ಮ ರಾಮಕೃಷ್ಣರು, ವಿವೇಕಾನಂದರು ಎಲ್ಲರೂ ಆ ಸ್ಥಿತಿಗೆ ನಾವು ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಸತ್ಸಂಗಗಳಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲ ಹೊರಗಿನ ಜಂಜಡಗಳನ್ನ ಮರ್ತು ಬಿಡಬೇಕು ಅನ್ನೋದು ಒಂದು ಅರ್ಥ ಇದ್ದದ್ದು. ತನುವೆಂಬ ಬಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು. ತನುವೆಂಬ ಬಾಂಡ ಅಂದರೆ ನಮ್ಮ ದೇಹ ಅಂತಕ್ಕಂಥ ಪಾತ್ರೆನ, ಬಾಂಡ ಅಂದರೆ ಪಾತ್ರೆ, ಅದನ್ನು ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು, ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಜಂಜಡಗಳನ್ನ ತೊಳೆದು ಬಿಡಬೇಕು. ಘನವೆಂಬ ಮನೆಯನ್ನೇ ಬೆಳೆದು ಅಂದರೆ ಮನಸ್ಸು, ಘನ ಅಂದರೆ ಮನಸ್ಸು, ಆ ಮನಸ್ಸನ್ನ ತಿಳಿ ಮಾಡ್ಕೋಬೇಕು ನಾವು. ತಿಳಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬಿನುಗು ತ್ರಿಗುಣವೆಂಬ ಒಲೆಗುಂಡ ತಳಗಿ. ತ್ರಿಗುಣಗಳು ಅಂದರೆ ಗೊತ್ತಿದೆ ಎಲ್ರಿಗೂ, ಸತ್ವ ರಜ ತಮೋ, ಈ ಗುಣಗಳನ್ನು ಒಲೆಗುಂಡ ಮಾಡಿ ಅಂತ ಹೇಳ್ಬಿಟ್ಟು ಒಲೆಗುಂಡನ್ನ ಮಾಡಿ, ಈ 3 ಗುಣಗಳನ್ನು ಕೂಡ ನಾವು ಒಲೆಗುಂಡನ್ ಮಾಡಿ ವಿರತಿ ಎಂಬುವ ಮಡಿಯುಟ್ಟು. ಅಂದರೆ ಈಗ ವಿರತಿ ಅಂತಂದ್ರೆ ಈ ಲೌಕಿಕ ಆಸೆಗಳಿರ್ಬೋದು, ಈ ವಿರತಿ ಅಂತ ಹೇಳ್ಬಿಟ್ಟು. ರತಿ ಅಂತಂದ್ರೆ ಎಲ್ಲ ಆಸೆಗಳು ಇರ್ತಕ್ಕಂಥದ್ದು. ವಿರತಿ ಅಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು, ಅಂದ್ರೆ ಬಿಟ್ಟಂತ ಮಡಿ, ಆ ಥರದ ಮಡಿಯನ್ನ ನಾವು ಉಟ್ಕೋಬೇಕು. ವಿರತಿ ಎಂಬುವ ಮಡಿಯುಟ್ಟು ಪೂರ್ಣ ಹರಭಕ್ತಿ ಅಂತೆಂಬ ನೀರು ತುಂಬ ಭಕ್ತಿನೇ ತುಂಬಿಕೊಂಡು. ಈಗ ನಾವು ಯಾವಾಗಲೂ ಕೃಷ್ಣ 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 ಅನ್ಬೇಕು ಅಂತ ಒಂದು ಭಜನೆ ಹಾಡೋದು, ಹಾಗೆ ಯಾವಾಗಲೂ ಮನಸ್ಸಿನಲ್ಲಿ ಭಗವಂತನ ತುಂಬಿಕೊಂಡು ಹರಭಕ್ತಿ ಅಂತೆಂಬ ನೀರನ್ನ ಹೆಸರಿಡಬೇಕು. ಅರಿವೆಂಬ ಬೆಂಕಿಯ ಕೊಟ್ಟು, ಅರಿವು ಅಂತಂದ್ರೆ ಜ್ಞಾನದ ಬೆಂಕಿಯನ್ನ ಕೊಟ್ಟು ಮಾಯಾ ಮರವೇ ಎಂತೆಂಬ ಕಾಷ್ಟಗಳೆಲ್ಲ ಸುಟ್ಟು. ನಮ್ಮಲ್ಲಿ ಇರ್ತಕ್ಕಂಥ ಮಾಯೆ ಅಂದ್ರೆ ಏನು, ಈ ಸಂಸಾರದ ಜಂಜಾಟಗಳನ್ನೇ ಮಾಯೆ ಅಂತ ಕರಿತೀವಿ. ಅಂತಹ ಕಟ್ಟಿಗೆಗಳನ್ನ ಮಾಯಾ ಮರವೇ, ಅದನ್ನೇ ಮರ ಅಂತ ತಿಳ್ಕೊಂಡು ಅದನ್ನೆಲ್ಲ ಸುಟ್ಟಾಕ್ಬಿಡ್ಬೇಕು, ಮಾಯೆನ ಸುಡಬೇಕು ಅಂತ. ಮಾಯಾ ಮರವೇ ಎಂತೆಂಬ ಕಾಷ್ಟ ಅಂದ್ರೆ ಕಟ್ಟಿಗೆ ಅಂತ, ಕಾಷ್ಟಗಳೆಲ್ಲ ಸುಟ್ಟು ಪರವೆಂಬ ಸಾಮಗ್ರಿ ಗೂಡಿ. ಪರವೆಂಬ ಅಂತಂದ್ರೆ ಈಗ ನಾವು ಲೌಕಿಕ ಅಲ್ಲದೆ ಇರೋದು ಅಂತ, ಅಂದ್ರೆ ಭಕ್ತಿ, ಜ್ಞಾನ ಅಥವಾ ಆಧ್ಯಾತ್ಮ, ಭಗವಂತನ ಕಡೆಗೆ ಸೆಳೆತ, ಇದನ್ನೆಲ್ಲ ಪರ ಅಂತಾರೆ. ಅಂಥದ್ದನ್ನೆಲ್ಲ ಸೇರಿಸಿ ಅಂಥ ಸಾಮಗ್ರಿಗಳನ್ನು ಕೂಡಿಸ್ಬಿಟ್ಟು ಸಾರ ತರಮೋಕ್ಷವೆಂತೆಂಬ ಪಾಕವನ್ನೇ ಮಾಡಿ, ಅದರಿಂದ ಮಾಡಿರ್ತಕ್ಕಂಥ ಒಳ್ಳೆ, ಅಂದ್ರೆ ಇಲ್ಲಿ ಈಗ ನಾವೇನು ಸತ್ಸಂಗದಲ್ಲಿ ಕೂಡಿದ್ದೀವಿ, ಇಲ್ಲೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಮಾಡ್ತೀವಿ. ಅದನ್ನೇ ಪಾಕ ಅಂತ ಹೇಳ್ತಿದ್ದಾರೆ. ಸಾಮಗ್ರಿ ಗೂಡಿ ಸಾರ ತರಮೋಕ್ಷವೆಂತೆಂಬ ಪಾಕವನ್ನೇ ಮಾಡಿ ಹರಶರಣರು ಸವಿದಾಡಿ. ಇಲ್ಲಿರ್ತಕ್ಕಂಥವ್ರು ಎಲ್ಲ ಹರಶರಣರು ಕೂಡ ನಾವೆಲ್ಲ ಆ ಒಂದು ಈ ಒಂದು ಅಲೌಕಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಭಾವನೆಗಳನ್ನ ಸವಿಬೇಕೆಲ್ಲರು ಅಂತ ಹೇಳ್ಬಿಟ್ಟು ನಮ್ಮ ದೇವರ ಚರಣವ ಪಾಡಿ. ಅನುಭಾವ ಸ್ಥಿತಿ ಅಂತಂದ್ರೆ ಸಮಾಧಿ ಸ್ಥಿತಿ ಅಂತಾನೆ, ಅದನ್ನ ಇನ್ನೊಂದು ಹೆಸರಲ್ಲಿ ಪರಮಹಂಸ ಸ್ಥಿತಿ ಅಂತಾನು ಕರೀತಾರೆ. ಅನುಭಾವ ಸ್ಥಿತಿ ಅಂದ್ರೆ ಪರಮಹಂಸ ಸ್ಥಿತಿ ಅಂತ. ಈ ಒಂದು ಸತ್ಸಂಗಕ್ಕೆ ಇದು ಪೂರಕವಾಗಿರುತ್ತೆ ಅಂತ ಹೇಳ್ಬಿಟ್ಟು